ನಮಸ್ತೆ ನನ್ನ ಮುದ್ದು ಕುಟುಂಬದವರೇ, ನಚಿ ಕುಕಿಂಗ್ ಚಾನೆಲ್ಗೆ ಎಲ್ರಿಗೂ ಸಹಿತ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಮಾತಾಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಸಹಿತ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಾನಿವತ್ತು ಬಾಯಲ್ಲಿಟ್ಟರೆ ಹಾಗೆ ಕರಗೋಗುವಂತಹ ತುಂಬ ರುಚಿಕರವಾದಂತಹ ಚಕ್ಲಿನ ನಿಮಗೆ ತಂದಿದ್ದೀನಿ. ತುಂಬಾ ಡಿಫ್ರೆಂಟಾಗಿ ಇದನ್ನು ಮಾಡ್ಕೊಳ್ಬೋದು, ಹಾಗೆ ತುಂಬಾ ಸುಲಭವಾಗಿ ಸಹಿತ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಕೇವಲ ಅರ್ಧ ಕಪ್ ಹೆಸರು ಬೇಳೆ ಇದ್ದರೆ ಸಾಕು, ಈ ಒಂದು ಚಕ್ಲಿನ ನೀವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಹಾಗೆ ಎಲ್ಲ ಒಂದು ಚಕ್ಲಿಗಳಿಗಿಂತ ಇದು ತುಂಬ ವಿಭಿನ್ನವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ಖಂಡಿತವಾಗ್ಲೂ. ಈಗ ನಾನಿಲ್ಲಿ ಹೆಸರು ಬೇಳೆನ ತೊಳೆದು ಅದನ್ನು ಒಂದೆರಡು ವಿಜಿಲ್ ಕೂಗಿಸ್ಕೊಂಡು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಒಂದೆರಡು ಕೂಗು ನಾನು ವಿಜಿಲ್ನ ಕೂಗಿಸ್ಕೊಂಡಿದ್ದೀನಿ. ನಂತರ ಈ ರೀತಿಯಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಅಂತ ಹೇಳಿ 2 ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಮುರಿದು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾನಿಲ್ಲಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿ. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ರುಬ್ಬಿರುವಂತಹ ಹೆಸರು ಬೇಳೆ ಮಿಶ್ರಣವನ್ನು ಹಾಕ್ಕೊಂಡು ನಂತರ ಇದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮೊದಲಿಗೆ 1.5 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು, ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನು, ಹಾಗೆ ಸ್ವಲ್ಪ ಹಿಂಗು ಫ್ಲೇವರ್ಗೆ ಅಂತ ಹೇಳಿ ಹಾಕ್ಕೊಂಡು ನಂತರ ಇದನ್ನು ಬಿಸಿ ಎಣ್ಣೆನ ನಾನಿಲ್ಲಿ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಹೆಸರು ಬೇಳೆಯಲ್ಲಿ ಚಕ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟ್ ಫೀಲ್ನ ಕೊಡುತ್ತೆ ಈ ಒಂದು ಚಕ್ಲಿ. ತಿಂತಾ ಇದ್ರಂತೂ ಮತ್ತೆ ಮತ್ತೆ ತಿನ್ನಬೇಕು ಅಂತ ಹೇಳಿ ಅನಿಸುತ್ತೆ. ಖಂಡಿತವಾಗ್ಲೂ 1-2 ಚಕ್ಲಿಗಂತೂ ಯಾರೂ ಇದನ್ನು ನಿಲ್ಲಿಸೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ನೋಡಿ, ಮುಷ್ಟಿ ಕಟ್ಟಿದ್ರೆ ಅದು ಈ ರೀತಿಯಾಗಿ ಬರಬೇಕು. ಆ ಮಟ್ಟಕ್ಕೆ ಬರೋವರೆಗೂ ನಾವು ಇದನ್ನು ಕಲಿಸ್ಕೊಂಡು ನಂತರ ಅಷ್ಟೇ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ನೀರಿಗೆ ಹೆಸರು ಬೇಳೆನ ಕುದಿಸಿದ್ನಲ್ವ, ಅದೇ ನೀರನ್ನು ಬಳಸ್ತಾ ಇದ್ದೀನಿ. ನೀವು ಇದೇ ನೀರನ್ನು ಬಳಸಬೇಕು ಅಂತ ಏನೂ ಇಲ್ಲ, ನಾನು ಇತ್ತು ಅಲ್ವಾ ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ನೀರನ್ನು ಸ್ವಲ್ಪನೇ ಸೇರಿಸ್ಕೊಂಡು ನಾನಿಲ್ಲಿ ತಗೊಂಡು ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಿಟ್ಟನ್ನು ನಾವಿಲ್ಲಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ. ಅದು ಒದ್ದೆಯಾಗಿ ಇರಬೇಕು ಅಂತ ಹೇಳಿ ವೆಟ್ ಮಾಡಿದಂತಹ ಟವಲ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ನಂತರ ಹಿಟ್ಟನ್ನು ಇನ್ನೂ ಒಮ್ಮೆ ನಾದಿ ಅದನ್ನು ಸಿಲಿಂಡ್ರಿಕಲ್ ಶೇಪ್ನ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಹಾಗೆ ಚಕ್ಲಿ ಮಾಡುವಂತಹ ಮೋಲ್ಡ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೂ ಸಹಿತ ಚಕ್ಲಿ ಮಾಡುವಂತಹ ಪ್ಲೇಟ್ ಬರುತ್ತಲ್ವ, ಆ ಒಂದು ಪ್ಲೇಟ್ಗೂ ಸಹಿತ ನಾವಿಲ್ಲಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಂತರ ಸಿಲಿಂಡ್ರಿಕಲ್ ಶೇಪ್ ಮಾಡ್ಕೊಂಡಿರುವಂತಹ ಚಕ್ಲಿ ಹಿಟ್ಟನ್ನು ಇಲ್ಲಿ ಸ್ವಲ್ಪನೇ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನ ನಾನಿಲ್ಲಿ ಸೇರಿಸ್ಕೊಂಡು ನಂತರ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಚಕ್ಲಿ ಶೇಪ್ನ ನಾವು ಇಲ್ಲಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಯಾವ ರೀತಿ ಚಕ್ಲಿ ಇಷ್ಟನೋ, ದೊಡ್ಡದಾಗಿ ಅಥವಾ ಸಣ್ಣದಾಗಿ, ನೀವು ಯಾವ ರೀತಿ ಶೇಪ್ ಬೇಕಾದರೂ ಕೊಟ್ಕೊಳ್ಬಹುದು. ಅದು ನಿಮ್ಮ ಇಚ್ಛೆಯ ಅನುಸಾರವಾಗಿ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಚಕ್ಲಿ ಮತ್ತು ಸಾಫ್ಟಾಗಿರುತ್ತೆ. ಹಾಗೆ ಒಂದು ಗರಿಗರಿಯಾಗಿ ಇರೋಲ್ಲ ಅಂತ ಏನೂ ಇಲ್ಲ. ಇದರಲ್ಲಿ ಮುರುಕು ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಬೇಕ್ರಿ ಸ್ಟೈಲ್ನಲ್ಲಿ ಯಾವ ರೀತಿ ಮುರುಕು ಬರುತ್ತೋ ಅದೇ ರೀತಿಯಾಗಿ ಮುರುಕು ಸಹಿತ ಇರುತ್ತೆ. ನಾವು ಎರಡನ್ನೂ ಸಹಿತ ಟ್ರೈ ಮಾಡಿದ್ವಿ. ಲಾಸ್ಟಲ್ಲಿ ಉಳಿದಿರೋಂತಹ ಹಿಟ್ಟಲ್ಲಿ ನಾನು ಮುರುಕು ಸಹಿತ ಮಾಡಿಕೊಂಡೆ. ಹಾಗಾಗಿ ಹೇಳ್ತಾ ಇರೋದು, ಖಂಡಿತವಾಗ್ಲೂ ಈ ಒಂದು ಚಕ್ಲಿನ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ನೋಡ್ತಾ ಇರ್ಬೋದು, ನಾನೀಗ ಇಲ್ಲಿ ಚಕ್ಲಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋ ಅಷ್ಟರಲ್ಲೇ ಎಣ್ಣೆ ಸಹಿತ ಕಾಯೋದಕ್ಕೆ ಇಟ್ಟಿದ್ದೆ. ಆ ಎಣ್ಣೆ ಕಂಪ್ಲೀಟಾಗಿ ಕಾದ ನಂತರನೇ ಚೆಕ್ ಮಾಡ್ಕೊಂಡಿದ್ದ ನಂತರನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಹೆಸರು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಈ ರೀತಿಯಾಗಿ ದೋಸೆ ಎಲೆ ಇರುತ್ತಲ್ವ, ಅದನ್ನು ಸಹಾಯದಿಂದ ನಾನಿಲ್ಲಿ ಈ ರೀತಿಯಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಎಣ್ಣೆನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡೂ ಕಡೆ ಇದು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ಅವರಿನಲ್ಲಿ ಇಟ್ಟು ಬೇಯಿಸಿದ್ರೆ ಚಕ್ಲಿ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ, ಆದರೆ ನೀಟಾಗಿ ಬೆಂದಿರೋದಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿಯಾಗಿ ಬಂದಿದೆ. ಎರಡೂ ಕಡೆ ಸಹಿತ ಈ ರೀತಿಯಾಗಿ ಹೊಂಬಣ್ಣ ಬರೋವರೆಗೂ ಚಕ್ಲಿನ ಬೇಯಿಸ್ಕೊಳ್ಬೇಕಾಗತ್ತೆ.
ನಂತರ ಇದನ್ನೆಲ್ಲನೂ ಸಹಿತ ಬಿಸಿ ಬಿಸಿಯಾಗಿ ಇರೋವಾಗಲೇ ಸಹಿತ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬಾರ್ದು. ನಾವು ಸ್ವಲ್ಪ ಹೊತ್ತು ಕಂಪ್ಲೀಟಾಗಿ ಇದನ್ನು 1 ಅವರ್ 2 ಅವರ್ ಆದರೂ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನಂತರ ಅಷ್ಟೇ ನೀವು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಚಕ್ಲಿ ಬೇಗನೆ ಮೆತ್ತಗಾದಂಗೆ ಆಗುತ್ತೆ, ಇಲ್ವಾ ಗಟ್ಟಿ ಆಗೋಗುತ್ತೆ. ನಾವೇನಾದರೂ ಹಿಟ್ಟನ್ನು ಸರಿಯಾಗಿ ಅಳತೆ ಪ್ರಕಾರವಾಗಿ ಕಲಸಿಲ್ಲ ಅಂತ ಹೇಳಿದ್ರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ಒಣಗೋವರೆಗೂ ಸಹಿತ ಹಾಗೆ ಬಿಡಬೇಕಾಗತ್ತೆ. ನೋಡಿ, ನಂತರ ಇನ್ನು ಉಳಿದಿರೋಂತಹ ಎಲ್ಲ ಚಕ್ಲಿಗಳನ್ನು ಸಹಿತ ಬ್ಯಾಚ್ ವೈಸ್ನಲ್ಲಿ ನಾನು ಈ ರೀತಿಯಾಗಿ ಎಣ್ಣೆಯಲ್ಲಿ ಕರೆದು ತಗೊಳ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿ ಬಂದಿತ್ತು ಈ ಚಕ್ಲಿ, ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಸಹಿತ ನಾನು ಚಕ್ಲಿನ ಟ್ರೈ ಮಾಡಿದೆ, ಆ ಒಂದು ವಿಡಿಯೋನು ಸಹಿತ ನೀವು ನೋಡಬಹುದು. ಮೇಲ್ಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಕಾರ್ಡ್ಸಲ್ಲೂ ಸಹಿತ ಬರ್ತಾ ಇರುತ್ತೆ. ಅದು ಸಹಿತ ಗರಿ ಗರಿಯಾಗಿ 10 ನಿಮಿಷದಲ್ಲಿ ಮಾಡುವಂತಹ ಚಕ್ಲಿ. ಆದರೆ ಆ ಚಕ್ಲಿಗಿಂತ ಈ ಚಕ್ಲಿ ನಂಗೆ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ನಾನು ಈ ಚಕ್ಲಿನ ತುಂಬಾ ಹೈಲಿ ರೆಫರ್ ಮಾಡ್ತೀನಿ. ತುಂಬ ಚೆನ್ನಾಗಿರುವಂತಹ ಚಕ್ಲಿ ಇದಾಗಿದೆ. ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಇಷ್ಟ ಆಗೋಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ಒಂದು ಚಕ್ಲಿ ರೆಸಿಪಿ. ನಿಮಗೆ ಈ ಚಕ್ಲಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಹಾಗೆ ಮುರಿದೋಗುತ್ತೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಹಾಗೇ ಪುಡಿ ಪುಡಿ ಆಗೋಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಕ್ಲಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದರೆ ನಮಗೆ ಕಾಫಿ ಟ್ರೀಟ್ ಥರ ಸಪೋರ್ಟ್ನ ಸಹಿತ ಮಾಡ್ಬೋದು. QR ಕೋಡ್ನ ಸಹಿತ ಅಟ್ಯಾಚ್ ಮಾಡಿದ್ದೀನಿ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.